ಕಂಡೀಷನರು ಹೇರ್ ಅನ್ನ ಮತ್ತು ಡ್ರೈ ಮಾಡುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಔಟ್ಫಿಟ್ ಡೈರಿ. ಇವತ್ತು ನಾನು ಇಷ್ಟು ಸ್ಕಿನ್ ಕೇರ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಬಂದು ಕೆಮಿಸ್ಟ್ರಿ ಅವ್ರದ್ದು. ಇದು ಬಾಡಿ ವಾಶ್ ಅಂಡ್ ಇದು ಬಂದು ಅಂಡರ್ ಆರ್ಮ್ ರೋಲ್ ಆನ್. ಓಕೆ, ಫಸ್ಟ್ ಬಾಡಿ ವಾಶ್ ನೋಡೋಣ. ಇದು ಡೈಲಿ ಎಕ್ಸ್ಪ್ಲೋಯಿಟಿಂಗ್ ಬಾಡಿ ವಾಶ್ ಅನ್ಕೊಂಡಿದೆ. ಅಂಡ್ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ, ಸ್ಯಾಲಿಸಿಲಿಕ್ ಆಸಿಡ್ ಇದೆ, ವಿಟಮಿನ್ ಇ ಇದೆ. ಅಂಡ್ ಇದು ಆಲ್ ಸ್ಕಿನ್ ಟೈಪಿಗೂ ಆಗುತ್ತೆ ಅನ್ಕೊಂಡಿದೆ. ಅಂಡ್ ನಿಮ್ಗೆ ಏನಾದ್ರು ಬಂಪಿ ಸ್ಕಿನ್ ಇದ್ರೆ ಆರ್ ಸ್ಟ್ರಾಬೆರಿ ಸ್ಕಿನ್ ಇದ್ರೆ ಇದು ನಿಮ್ಮ ಸ್ಕಿನ್ ಅನ್ನ ಸ್ಮೂತ್ ಮಾಡುತ್ತೆ ಆಫ್ಟರ್ ದ ವಾಶ್. ರೋಲ್ ಆನ್ ಪಿಗ್ಮೆಂಟ್, ನಿಮ್ಗೆ ಏನಾದ್ರು ಅಂಡರ್ ಆರ್ಮ್ ಡಾರ್ಕ್ನೆಸ್ ಇದ್ರೆ ಆರ್ ಪಿಗ್ಮೆಂಟೆಡ್ ಅಂಡರ್ ಆರ್ಮ್ಸ್ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ನಾನು ಫಸ್ಟ್ ವಿಶ್ಕೇರ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೆ ಅಂಡ್ ಇದು ಖಾಲಿ ಆಗಿದೆ. ಸೊ ಇದು ನಿಮ್ಗೆ ಒಂದು 2 to 3 ವೀಕ್ಸ್ ಬರುತ್ತೆ ಅಷ್ಟೇ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಸಿ ದ ರಿಸಲ್ಟ್. ಓಕೆನಾ? ಸೊ ಇದೆರಡು, ಇದ್ರ ಪ್ರೈಸ್ ನಾನು ಇಲ್ಲೆಲ್ಲಾರು ಹಾಕಿರ್ತೀನಿ. ಸೊ ಲೆಟ್ಸ್ ಟ್ರೈ ದಿಸ್. ಇದು SPF 50 PA+++ ಅಲ್ಲಿದೆ. ಇನ್ನು ತುಂಬ tinted ಸನ್ಸ್ಕ್ರೀನ್ಗಳು ಬಂದಿದೆ. ಸೊ ಇದು ನೋಡೋಣ ಫಸ್ಟ್. ಮುಖದ ಮೇಲೆ ಯಾವ ಥರದ್ದು ಮೇಕಪ್ ಇಲ್ಲ. ಸೊ ಬ್ಲೆಂಡ್ ಆಗತ್ತೆ, ಈಸಿಯಾಗಿ ಬ್ಲೆಂಡ್ ಆಗತ್ತೆ. ಸಖತ್ತಾಗುತ್ತೆ. ಇದು ನಿಮ್ಗೆ ಬಜೆಟ್ ಅಲ್ಲಿ ಇದೆ. ಓಕೆನಾ? 200 ಸಮಥಿಂಗ್ ಅಲ್ಲಿ ಇದೆ ಅಷ್ಟೇ. ಸಖತ್ತಾಗಿದೆ, ಸ್ಮೆಲ್ಲು ಸಖತ್ತಾಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಈ ಸೀರಮ್ ತರಿಸಿದೆ. ಇದು PhD ಅಂತ ಪ್ರೂವನ್ ಹಾನೆಸ್ಟ್ ಡರ್ಮಾ. ಇಂಟರ್ನೆಟ್ ಅಲ್ಲಿ ತುಂಬಾ ಓಡ್ತಾ ಇತ್ತು. ಸೊ ಇದರಲ್ಲಿ 10% ನಯಾಸಿನಮೈಡ್ ಇದೆ ಅಂಡ್ ಸ್ಪಾಟ್ ಕರೆಕ್ಟಿಂಗ್ ಇದೆ. ಸೊ 10% ನಯಾಸಿನಮೈಡ್ ಇರೋದ್ರಿಂದ ನೀವು ಇದನ್ನ ವೀಕ್ಲಿ ಥ್ರೈಸ್ ಅಷ್ಟೇ ಯೂಸ್ ಮಾಡ್ಬೋದು. ಅಂಡ್ ಆಫ್ಟರ್ ಮಾರ್ನಿಂಗ್ ಆಫ್ಟರ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಯೂಸ್ ಮಾಡಾದ್ಮೇಲೆ ಸನ್ಸ್ಕ್ರೀನ್ ಈಸ್ ದ ಮಸ್ಟ್. ಓಕೆನಾ? ಇದು ನಂದು ಫಸ್ಟ್ ಬಾಟಲ್, ಇದು ಖಾಲಿ ಆಗಿದೆ. ಸೊ ಇದು ಸೆಕೆಂಡ್ ಬಾಟಲ್. ಇದು ನಿಮ್ಗೆ ಏನಂತಾರ ಪೋಸ್ಟ್ ಯಾಕ್ನೆ ಮಾರ್ಕ್ ಹೋಗತ್ತಂತ. ಸೊ ಓಕೆ, ಫ್ರೇಗ್ರೆನ್ಸ್ ಎಲ್ಲ ಏನಿಲ್ಲ. ಇದ್ರ ಟೆಕ್ಸ್ಚರ್ ಬಂದು ಹೀಗಿದೆ. ಸೀರಮ್ ಹೇಗಿರತ್ತೆ ನೋಡಿ ಹಾಗೆ ಇದೆ. ಫ್ರೇಗ್ರೆನ್ಸ್ ಎಲ್ಲ ಏನೂ ಇಲ್ಲ, ಸಖತ್ತಾಗಿದೆ. ನಂದು ಇದು ಸೆಕೆಂಡ್ ಬಾಟಲ್. ನೋಡೋಣ ಇದ್ರಲ್ಲಿ ಕಮ್ಮಿ ಆಗತ್ತಾ ಅಂತ. ನೈಸಿನಮೈಡ್ ಮಾಯಿಶ್ಚರೈಸರ್ ಇದು. ಇದು ನಿಮ್ಗೆ ಸಖತ್ತಾಗಿದೆ. ಅಂಡ್ ಇದು ನಂದು ಸೆಕೆಂಡ್ ಬಾಟಲ್. ಫಸ್ಟ್ ಬಾಟಲ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಇದರ ಟೆಕ್ಸ್ಚರ್ ಬಂದು ಹೀಗಿದೆ, ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಅಂಡ್ ಸ್ಕಿನ್ನಿಗೂ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಸ್ಮೆಲ್ಲು ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಗಿದು ನಿಮ್ ಸ್ಕಿನ್ ಬ್ಯಾರಿಯರ್ ಅನ್ನು ರಿಪೇರ್ ಮಾಡುತ್ತೆ ಅಂಡ್ ಹೈಡ್ರೇಟ್ ಮಾಡುತ್ತೆ. ನಿಮ್ಗೆ ಏನಾದ್ರು ಡ್ರೈ ಸ್ಕಿನ್ ಇದ್ರೆ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಿಸ್ ಒನ್. ಓಕೆನಾ? ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ರೈಸ್ ಸಿರಮ್ ಮಾಡಿದೆ, ಸ್ಕಿನ್ ಬ್ಯಾರಿಯರ್ ಅನ್ನ
ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಮಾಯ್ಶ್ಚರೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಇದು, ನೀವೇನಾದ್ರು ಹರ್ಬಲ್ ಹೇರ್ ಕೇರ್ ಪ್ರಿಫರ್ ಮಾಡ್ತಾ ಇದ್ರೆ ಯು ಶುಡ್ ಗೋ ಫಾರ್ ದಿಸ್. ಇದು ಖಾದಿ ನ್ಯಾಚುರಲ್ ಕ್ಲೆನ್ಸರ್ ಆ್ಯಂಡ್ ಕಂಡೀಷ್ನರು. ನಿಮಗೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಸ್ಕಾಲ್ಪ್ ಕ್ಲೀನ್ ಆಗುತ್ತೆ. ಆ್ಯಂಡ್ ನೀವು ನ್ಯಾಚುರಲ್ ಹೇರ್ ಕೇರ್ ಪ್ರಿಫರ್ ಮಾಡ್ತಾ ಇದ್ರೆ ಯು ಶುಡ್ ಗೋ ಫಾರ್ ದಿಸ್. ಸಖತ್ತಾಗಿದೆ. ನಾನು ಫಸ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೆ, ಲಾರಿಯಲ್ ಪ್ಯಾರಿಸ್ ಅವ್ರದ್ದು. ಅದ್ರ ಜೊತೆ ಈ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೆ ಅವ್ರದ್ದೇ. ಬಟ್ ಇದು ಈ ಕಂಡೀಷ್ನರು ಹೇರನ್ನು ಮತ್ತೆ ಡ್ರೈ ಮಾಡುತ್ತೆ. ಸೊ ಐ ಸ್ವಿಚ್ ಟು ದಿಸ್. ಖಾಲಿ ಆಗಿದೆ ಆಲ್ಮೋಸ್ಟು. ಇದನ್ನು ಟ್ರೈ ಮಾಡೋಣ ಅಂತ. ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಮತ್ತೆ ಯಾವುದಾದ್ರೂ ಪ್ರಾಡಕ್ಟ್ ಇದು ಡೀಟೇಲ್ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.